ಇವಾಗ ಅದ್ರೊಳಗೆಲ್ಲ ಹೋಗ್ತಿರ್ತೈತೆ. ಅದು ತುಂಬಾ ಒಂಥರ ಸಾಲ್ಟ್ ಸಾಲ್ಟ್ ಗೈಸ್ ನೋಡಿ 1:39 ಆಯ್ತಾ, ಅಲ್ಲಿಗೆ 1:40 ಗೈಸ್ ಆಯ್ತಾ. ನಾವು ತಗೊಂಬಂದು ತಿನ್ನೋ ಅಷ್ಟೇ ತಿಂಡಿ ಅಂತ ಚಿಕನ್ ಮಾಡ್ಕೊಂಡು ತೋರಿಸ್ತಿದ್ನಲ್ಲ, ಚಿಕನ್ ಮಾಡ್ಕೊಂಡು ತಿಂದಿರೋದು ಬಿಟ್ರೆ ನಾವಿಬ್ರು ಏನು ಕೆಲಸದ ಬಾಕಿಲ್ಲ ಆಗೋದು. ಹುಡುಗರ್ಗೆ ಎಷ್ಟು ರಂಗಾರ ಅಂದ್ರೆ ಏನಾದ್ರು ಅವ್ರದ್ದು ತಪ್ಪು ಒಪ್ಕೊಬಿಟ್ರೆ ಮೀಸೆ ಏನ್ ಮಾಡ್ಬಿಡ್ತದ ಅಂತ. ಹೌದು ನೋಡಿ ಗಾಯ್ಸ್, ಸಾನು ಮೂವಿ ವ್ಲಾಗ್ಸ್ ಅಂತ ಇದೆ, ಅದ್ರ ಲೈವ್ ನೋಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ನಮ್ಮ ಅಕ್ಕ ನಮ್ಮ ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಡೇ 3 ಇನ್ ಬ್ಯಾಂಗ್ಳೂರ್. ಮೀನ್ಸ್ ಡೇ 2 ಅಂತೆಲ್ಲ ಹೇಳಿಲ್ಲ, ಸುಮ್ಮನೆ ಇವತ್ತು ಡೇ 3 ಅಂತ ಇದ್ದೀನಿ. ಭಾವನ ಅಕ್ಕ ಇವತ್ತು ಫಸ್ಟ್ ಟೈಮ್ ಗೈಸ್ ನಾನು ಇಲ್ಲಿಗೆ ಬಂದಿಗಿಲ್ಲ, ಇದು ಸೆಕೆಂಡ್ ಟೈಮ್ ಭಾವನ ಅಕ್ಕ ಅಡುಗೆ ಮಾಡ್ತಾಯಿರೋದು. ಇವತ್ತು ಚಿಕನ್ ಮಾಡ್ತವ್ರೆ, ಚಿಕನ್ ಫ್ರೈ ಆ್ಯಂಡ್ ಚಪಾತಿ ತರಿಸೋರೆ, ಚಪಾತಿ ಮಾಡ್ಕೊಳಕ್ಕೆ ನೋಡಿ. ನಾನೇ ಮಾಡ್ತಿರೋದು ಗೈಸ್, ಭಾವನ ಅಕ್ಕ ಏನು ಮಾಡ್ತಿಲ್ಲ, ನಾನೇ ಮಾಡ್ತಿರೋದು ನೋಡಿ. ಅಕ್ಕ ಸುಮ್ಮನೆ ಅಲ್ಲೆಲ್ಲ ಇಟ್ಟು ಹೋಗೋರೆ, ನಾನೇ ಮಾಡ್ತಿದ್ದೀನಿ ಗೈಸ್. ನೆನ್ನೆ ಓರಿಯನ್ ಮಾಲ್ಗೆ ಹೋಗೋಣ ಅಂದ್ಕೊಂಡು ಹೋಗೋಕ್ಕೆ ಆಗಿಲ್ಲ. ಇವತ್ತು ಪಕ್ಕ ಹೋಗೋಣ. ಅಕ್ಕ ಪಕ್ಕ ತಾನೇ ಇವತ್ತಾದ್ರು. ಅಯ್ಯೋ ನಾನು ಮುಖನೇ ತೋರಿಸಿಲ್ಲ ಗೈಸ್. ಭಾವನ ಅಕ್ಕ ಮುಖ ತೊಳೆದಿಲ್ಲ ಅಂತ ಮುಖ ತೋರಿಸ್ತಿಲ್ಲ ಗೈಸ್. ಇದ್ರು ಕೆಳಗೆ ಅದು ಹೆಂಗೆ ರೆಡ್ ಆಗಿರೋದು ನೋಡಿ ಇಲ್ಲಿ. ಅದು ಆಲ್ಚೆಲ್ಲ ಸ್ವಲ್ಪ ಹಾಂ ರೆಡ್ ಕೆಂಪು ಹೆಂಗೂರಿದೆ ಅಂದರೆ ಇವತ್ತು ಪಕ್ಕ ಗೈಸ್ ಓರಿಯನ್ ಮಾಲ್ಗೆ ಹೋಗ್ತೀನಿ. ನಾನೇ ಗೈಸ್ ಚಿಕನ್ ಎಲ್ಲ ತೊಳೆದು ಇದೆಲ್ಲ ನಾನೇ ಮಾಡಿರೋದು. ಪಾಪ ಭಾವನ ಅಕ್ಕ ಏನೋ ಮಾಡಿಲ್ಲ, ನಾನು ಒಬ್ಬಳೇ ಮಾಡಿದೆ. ರೇಟ್ ಗೈಸ್ ನಾವಿಬ್ರು ಕೊಂಡ್ತಿರೋದು ಎಷ್ಟೊತ್ತಿಗೆ ಗೊತ್ತಾ? ಎಷ್ಟು ಹೊತ್ತ 3 ಗಂಟೆವರೆಗೆ ಎದ್ದಿರ್ತೀವಲ್ವ ನಾವಿಬ್ರು ಗೈಸ್ ನಾವು. ಅಯ್ಯೋ ದೇವರೇ, ನಾನು ನೆನ್ನೆ ಬೇಗ ಮಲ್ಕೊಂಡೆ. ನಂಗೆ ನೆನ್ನೆ ದೆವ್ವದ ಮೂವಿದು ಏನು ಬರಲೇ ಇಲ್ಲ ಅಕ್ಕ, ತೋರಿಸ್ತಿಲ್ಲ, ನಾನು ಮುಖ ತೋರಿಸ್ತಿಲ್ಲ. ನಾನು ದೆವ್ವದ ಮೂವಿದು ಏನು ಕನಸೇ ಬರಲಿಲ್ಲ, ನಂಗೆ ಕನಸೇ ನೆನಪಿಲ್ಲ. ನೆನ್ನೆ ನೈಟಿಂದು ಒಳ್ಳೆ ನಿದ್ದೆ ಟೊಮೆಟೊ ಹಾಕಿ ಅಲ್ಲೇ ಹಾಕಿ ಅದು ಎತ್ತಿಟ್ಟಿದ್ರಲ್ಲ. ಅಯ್ಯೋ ಹಾಕಿ ಬಿಡಿಲಿ, ನಾನು ಹಾಕ್ತೀನಿ ತಡೀರಿ ಗೈಸ್. ಅಯ್ಯೋ ಎಣ್ಣೆ ಜಾಸ್ತಿ ಎಣ್ಣೆ ಹಾಕಿದ್ದೀರಾ. ಏನು ಹಾಕಿದ್ಯಾ ಸಣ್ಣ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗೈಸ್. ನಾನೇ ಅಡುಗೆ ಮಾಡ್ತಾ ಇರೋದು ಇವತ್ತು. ನಿಜ ಮಾಡೋದು ನಾನು ಇದೆಲ್ಲ ಮಾಡ್ತೀನಿ. ಉಪ್ಪು ಖಾರ ಕರೆಕ್ಟಾಗಿ ಹಾಕ್ಬರಲ್ಲ, ಉಪ್ಪು ಹಾಕ್ತೀನಿ ಕರೆಕ್ಟಾಗಿ, ಖಾರ ಜಾಸ್ತಿ ಹಾಕಿ ಬರಲ್ಲ, ಮಸಾಲೆ ಕರೆಕ್ಟಾಗಿ ಮಾಡ್ಕೊಡಲ್ಲ. ಇದನ್ನ ಏನು ಹಾಕ್ತೀಯಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು, ಟೊಮ್ಯಾಟೊ, ಆಮೇಲೆ ಏನಾದರೂ ಗೊತ್ತಿಲ್ಲ, ಮಸಾಲೆಗಳು ಹಾಕ್ತೀಯಾ? ವಿಡಿಯೋ ಗೈಸ್, ನಾವು ವಿಡಿಯೋ ನೋಡ್ಕೊಂಡು ಮಾಡೋದು ನಾವು. ಸುಗಂಧ ಈಗ ಬಿಸಿ ಅದರದು. A few moments later. ನಾವು ಇವಾಗ ಓರಿಯನ್ ಮಾಲ್ ಹೋಗ್ತಿದ್ದೀವಿ. ಅದನ್ನ ಬೆಳಗ್ಗೆಯಿಂದ ಬರೀ ಏನ್ ಮಾಡಿದ್ದೇವೆ ನಾವು ಇದು ತಿಂಡಿ ಗೈಸ್. ತಿಂಡಿ ಅಂತ ಚಿಕನ್ ಮಾಡ್ಕೊಂಡು ತೋರಿಸ್ತೀನಲ್ಲ, ಚಿಕನ್ ಮಾಡ್ಕೊಂಡು ತಿಂದಿರೋದು ಬಿಟ್ರೆ ನಾವಿಬ್ರು ಏನು ಕೆಲಸದ ಬಾಕಿಲ್ಲ ಆಗೋದು ಆಯ್ತಾ. ಇವಾಗ ಓರಿಯನ್ ಮಾಲ್ಗೆ ಹೋಗ್ತಾ ಇದ್ದೀವಿ. ನಾನು ಕಾಣಿಸ್ತಿದ್ದೀನ ಚೆನ್ನಾಗಿ ಗೈಸ್? ಹೊಸ ನೋಡಿಲಿ ಚೆನ್ನಾಗಿ ಕಾಣಿಸ್ತಿದ್ದೀನ ಒಂದು ಕಮೆಂಟ್ ಮಾಡಿ. ನಮ್ಮ ಮೊಯ್ತವ್ರು ನನ್ನ ಹತ್ರ ಮುನ್ಸ್ಕೊಬಿಟ್ಟಾರೆ ಗೈಸ್, ಮಾತಾಡಿಸ್ತಾ ಇಲ್ಲ. ಇವಾಗ ಹೋಗ್ಬಿಟ್ಟು ಓರಿಯನ್ ಮಾಲ್ಗೆ ಹೋಗ್ಬೇಕು. ಅಲ್ಲಿ ಟೀ ಕುಡಿತಾರಂತೆ ಅಕ್ಕ ನೋಡಿ ಇಲ್ಲಿ ಫುಲ್ಲು ಮೇಕಪ್ ಮಾಡ್ಕೊಂಡಿದ್ದೀವಿ ಗೈಸ್. ಹೊಸ ಬಟ್ಟೆ ಗಿಟ್ಟೆ ಹಾಕೊಂಡು ನಿನ್ ಮುಖ ತೋರ್ಸಮ್ಮ ಗೈಸ್. ನಾನು ಮೇಕಪ್ ಮಾಡ್ಕೊಳ್ಳೋದ ನಿಮಗೆ ಗೊತ್ತಲ್ಲ. ನಾನು ಅಷ್ಟೇ. ಅಯ್ಯೋ ಏನು ಹಚ್ಕೋತೀನಿ ಹೇಳ್ರಿ? ಮಾಯಿಶ್ಚರೈಸರ್, ಲಿಪ್ಸ್ಟಿಕ್, ಮಾಯಿಶ್ಚರೈಸರ್, ಮೇಕಪ್, ಫೌಂಡೇಶನ್ ಯಾವಾಗ ಹಚ್ಕೊಂಡೆ? ಅಕ್ಕ ಸುಳ್ಳು ಹೇಳ್ತಾರೆ ಗೈಸ್. ಅಕ್ಕ ಸುಮ್ಮನೆ ಹೇಳ್ತವ್ರೆ ನೋಡಿ. ನಾನು ಔಟ್ಫಿಟ್ ಅಕ್ಕನೂ ಚೆನ್ನಾಗಿ ಕಾಣಿಸ್ತವ್ರೆ, ಬಟ್ ಈ ಪ್ಯಾಂಟಿಗೆ ಸೂಟ್ ಆಗ್ತಿಲ್ಲ ಟಾಪ್. ಅಯ್ಯೋ ಬಿಡು ಸಾಮಂತೆ. ಸೊ ಗೈಸ್ ಇವಾಗ ಓರಿಯನ್ ಮಾಲ್ಗೆ ಹೋಗೋಣ. ರ್ಯಾಪಿಡೋ ಬುಕ್ ಮಾಡಬೇಕಾ? ಮಾಡ್ಕೊಂಡು ಗೈಸ್ ನಾವು ಓರಿಯನ್ ಮಾಲ್ಗೆ ಬಂದಿದ್ದೀವಿ. ನಂಗೆ ವೀಡಿಯೋ ಮಾಡೋಕ್ಕೆ ನಾಚಿಕೆ ಆಗ್ತೈತೆ. ಇವ್ರು ವೀಡಿಯೋ ಮಾಡ್ಕೊಡ್ತಾರೆ ಗೈಸ್. ಚೆನ್ನಾಗೈತೆ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ, ಯಾರು ಆಡ್ಕೊಬೇಡಿ, ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ಲಿಪ್ಸ್ಟಿಕ್ ತಗೋತಾ ಇದ್ದೀವಿ ನಾವು. ತಂದು ತೋರಿಸ್ತೀನಿ ಅದನ್ನು. ನಾನು ಈ ವಿಡಿಯೋ ಹಾಕ್ಬೇಕಂತ ಯೋಚನೆ ಮಾಡ್ತೀನಿ. ನಂಗೆ ನಾಚಿಕೆ ಆಗ್ತಾಯಿದ್ದೀನಿ ಮಾತಾಡೋಕ್ಕೆಲ್ಲ ಗೈಸ್. ನಂಗೆ ಲಿಟ್ರಲಿ ನಾಚಿಕೆ ಆಗ್ತಾಯಿದೆ ಗೈಸ್ ಇಲ್ಲಿ ಮಾತಾಡೋದಕ್ಕೆ. ಫಸ್ಟ್ ಟೈಮ್ ಬಂದಿರೋದು. ತುಂಬ ಸಕ್ಕತ್ತಾಗಿದೆ, ಬಟ್ ಹೈ ಕಾಸ್ಟ್ ಗೈಸ್. ಇದೆಲ್ಲ ತುಂಬ ಚೆನ್ನಾಗಿದೆ, ಹೈ ಕಾಸ್ಟ್ ಇದೆ. ಅಲ್ಲಿ ಸ್ಲಿಪ್ಪರ್ಸ್ ಇದೆ ಗೈಸ್, ತೋರಿಸ್ತೀನಿ ನೋಡಿ ಸ್ಲಿಪ್ಪರ್ಸು. ನಂಗೆ ಲಿಟ್ರಲಿ ಆ ಥರ ಸ್ಲಿಪ್ಪರ್ಸ್ ತೊಗೋಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೀನಿ, ಬಟ್ ಇಲ್ಲೆಲ್ಲ ತುಂಬ ಹೈ ಕಾಸ್ಟ್. ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿರೋದು. ಸೊ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಅಮೌಂಟ್ ಇಟ್ಕೊಂಡು ಗೈಸ್ ಆ ಥರ ಸ್ಲಿಪ್ಪರ್ಸ್ ತೊಗೋಬೇಕಂತ ತುಂಬ ಆಸೆ ಇದೆ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಮೋಹಿತ್ನ ಕರ್ಕೊಂಡು ಬರ್ತೀನಿ ಗೈಸ್. ನಮ್ಮ ಮೋಹಿತವರು ನನ್ನ ಜೊತೆ ಸಿಟ್ ಮಾಡ್ಕೊಬಿಟ್ಟವ್ರೆ. ಬೆಳಗ್ಗೆಯಿಂದ ಕಾಲ್ ಮಾಡಿಲ್ಲ, ಓಕೆನಾ? ನಾಳೆ ಊರಿಗೆ ಹೋಗ್ತೀನಿ ಗೈಸ್. ಅವನು ತುಂಬ ಬೇಜಾರು ಮಾಡ್ಕೊಬಿಟ್ಟಿದ್ದಾನೆ ಅನಿಸುತ್ತೆ, ಕಾಲೇ ಮಾಡಿಲ್ಲ. ನಾಳೆ ಊರಿಗೆ ಹೋಗ್ತೀನಿ ನೋಡಿ. ತುಂಬ ಚೆನ್ನಾಗಿದೆ ಗೈಸ್, ನೋಡೋಕ್ಕೆಲ್ಲನೂ ಚೆನ್ನಾನೆ, ಬಟ್ ನಾವು ಅಫೋರ್ಡ್ ಮಾಡೋ ಥರ ಇರಬೇಕಲ್ವಾ ಎಲ್ಲ. ಲಿಪ್ಸ್ಟಿಕ್ ಮಾತ್ರ ತೊಗೊಂಡೆ, ನನಗೆ ಅಫೋರ್ಡೇಬಲ್ ಅನ್ನಿಸ್ತು ಲಿಪ್ಸ್ಟಿಕ್ ಮಾತ್ರ. 2 buy 1 get free ಅನಿಸುತ್ತೆ. 2 buy 1 get free
ನಂಗೆ ಲಿಪ್ಸ್ಟಿಕ್ ಮಾತ್ರ ವರ್ತ್ ಅನ್ನಿಸ್ತು. ಸೊ ನೆಕ್ಸ್ಟ್ ಟೈಮ್ ನೋಡೋಣ. ಇನ್ನು ಇವಾಗ ಎಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ. ನಾವು ಚಿಕನ್ ಪಾಪಾಯ್ಸಲ್ಲಿ ಆರ್ಡ್ರ್ ಮಾಡ್ಕೊಂಡು ಬಂದು ಕಾಯ್ದಾಕ ಬಂದಿದ್ವಿ. ನಾನಂತೂ ತಿನ್ನೋದು ಅಕ್ಕ ಒಬ್ಬರು 15 ಪೀಸ್ ಆರ್ಡ್ರ್ ಮಾಡ್ಕೊಂಡ್ರೆ ಗೈಸ್ ಒಬ್ಬರೇ ಅದಕ್ಕೆ ಅಕ್ಕ ಅಂದ್ರೆ ಸ್ಟ್ರಾಂಗ್ ಆಗಿದೆ. ಹೆಂಗೆ ಜಗಳಕ್ಕೆ ಹೋಯ್ತಾರೆ ಗೊತ್ತಾಗಲ್ಲ ಜನ ಜೊತೆ ಬಸ್ಸಲ್ಲೇ ಜಗಳಕ್ಕೆ ಹೋಯ್ತಾರೆ ಗೈಸ್. ಮಾತಾಡೋದು ಏನಿಲ್ಲ ಬ್ಲಾಗಲ್ಲಿ. ಸೊ ಬ್ಲಾಗಲ್ಲಿ ಮಾತಾಡಲ್ಲ ಎಂತ ಇಲ್ಲ, ನಿಮ್ಮೆಲ್ಲ ಬ್ಲಾಗ್ ಹಾಕೊಳ್ಳೋಕೆ ಇಷ್ಟ. A few moments later. ಶಾಪಿಂಗ್ ಮುಗೀತು. ಸೊ ನಾವು ಹೋಗ್ತಾ ಇದ್ದೀವಿ. ಅಕ್ಕ ಮನೆಗೆ ಅಲ್ವಾ ಇವಾಗ? ಸೊ ಗೈಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ನಾಳೆ ಬೆಳಗ್ಗೆ ಬಸ್ ಹತ್ತೀನಿ. ಅವಾಗ ಹೇಳ್ತಿರ್ತೀನಿ ನಾಳೆ ಬೆಳಗ್ಗೆ ಬಸ್ ಹತ್ತೀನಿ ಗೈಸ್. ನಾನು ಎಲ್ಲಿ ಈ ಕಡೆ ಹೋಗೋದಾ ಗೈಸ್? ಸೊ ಇವಾಗ ನೋಡಿ ಇಲ್ಲಿ ಓರಿಯನ್ ಮಾಲ್ ಹೆಂಗಿದೆ ಅಂತ. ಚೆನ್ನಾಗಿದೆ ಗೈಸ್, ಆದ್ರೆ ಬರ್ಬೇಕು ಅಂದ್ರೆ ದುಡ್ಡು ಇಟ್ಕೊಂಡು ಬರ್ಬೇಕಷ್ಟೇ. 6.5 hours later. ಗೈಸ್ ನಾವು ನೋಡಿ 1 ಗಂಟೆ ಫ್ರೂಟ್ಸ್ ಆರ್ಡರ್ ಮಾಡ್ಕೊಂಡ್ವಿ ಗೈಸ್. ನೀಟಾಗಿ ಬೇರೆ ಮಾಡ್ಕೋತಾರಲ್ಲ ಊಟರು. 1 ಗಂಟೆ ಗೈಸ್, 1 ಗಂಟೆ ಎಷ್ಟು 1:30 ಆಗೋಗೈತೆ ಟೈಮು. ಲಿಟ್ರಲಿ ಇವತ್ತು ಯಾಕೋ ಇದೇ ಗೊತ್ತೈತೆ ಗೈಸ್ ಮಾರಿಗೆ. ನಿಜ ನೋಡಿ 1:30ಲಿ ಫ್ರೂಟ್ಸ್ ಆರ್ಡರ್ ಮಾಡ್ಕೊಂಡು ತಿಂತಾ ಇರೋದು. ಹಾಸನಲ್ಲಿ ಇದ್ದಿದ್ರೆ ನಿಜ ಹಿಂಗೆ ತಿಂತೀನ ಅಲ್ವಾ ಅಕ್ಕ? ನೋಡಿ ಸರಿ ಮಾಡ್ಕೊಂಡು ಬಂದ್ಬಿಟ್ರು ಗೈಸ್. ಒಂದು ಡೆಲ್ವರಿ ಇಬ್ರು ಪಾಪ ಏನೋ ಡೆಲ್ವರಿ ಮಾಡ್ತಾರಲ್ಲ, ಅವ್ರಿಗೆ ಅಡ್ರೆಸ್ ಬೇರೆ ಮಿಸ್ ಆಗ್ಬಿಟ್ಟೈತೆ. ಇಲ್ಲಿ ಬಂದಿಲ್ಲ ಅವ್ರು ಇನ್ನೂ. ಓಕೆನಾ? ಹೆಂಗಾಗು ಗೈಸ್ 1:30 ಗೈಸ್ ಟೈಮು. ಏನೋ 10 ಗಂಟೆ ಎಲ್ಲ 11 ಗಂಟೆ ಎಲ್ಲ ನೋಡಿ ಬೇಕಾದ್ರೆ ತೋರಿಸ್ತೀನಿ. 39 ನೋಡಿ 1:39 ಆಯ್ತಾ? ಡೆಲ್ವರಿ ನಂಬರ್ ತೋರಿಸ್ತೀನಿ ಗೈಸ್. ನೋಡಿ 1:39 ಆಯ್ತಾ? ಅಲ್ಲಿಗೆ 1:40 ಗೈಸ್ ಆಯ್ತಾ? ನಾವು ತಗೊಂಬಂದು ತಿನ್ನೋ ಅಷ್ಟರಲ್ಲಿ 2:15 ಆಗೋಗ್ಬಿಡುತ್ತೆ ಆಯ್ತಾ? ಇಷ್ಟೊತ್ತಿನಲ್ಲಿ ಬೇಕಾ ನಮಗೆ? ಮತ್ತೆ 5:30 6 ಗಂಟೆ ಅಷ್ಟರಲ್ಲಿ ಎದ್ದು ಬಸ್ಸಿಗೆ ಹತ್ಬೇಕಾಯ್ತಾ? ನಮ್ದು ಯಾವುದು ಗೈಸ್? ನಮ್ಮದು ಅವರೇ ಅಂತ ಅಕ್ಕ. ಹಲೋ, ಇಲ್ಲಿ ಲೆಫ್ಟ್ ಬನ್ನಿ. ಇಲ್ಲೇನಿಲ್ಲ ಗೈಸ್ ಬಂದ್ರು. ಗೈಸ್ ನಾನು ಅವ್ರೆ ಅನ್ಕೋಬಿಟ್ಟೆ. ನಾಯಿ ನೋಡಿ ಗೈಸ್, ನಮ್ಮ ಮನೆ ಹತ್ರ ನಾಯಿ ಅಂದ್ರೆ ಇವ್ರ ಮನೆ ಹತ್ರ ಡಬಲ್ ನಾಯಿಗಳಿದೆ. ಅದೇ ಗೈಸ್ ಇವರು ನೋಡಕ್ ಬರ್ತವೆ ಗೈಸ್ ನೈಟ್ ಟೈಮು. ನಮ್ಮನ್ನ ನೋಡಕ್ ನಮ್ಮ ಮನೆ ಹತ್ರ ಬೆಳಗ್ಗೆ ಟೈಮ್ ಬಂದ್ರೆ ಅವ್ರೇ ಅನ್ಸುತ್ತೆ ಅಕ್ಕ, ಅವರೇ ಅನ್ಸುತ್ತೆ. ಅಯ್ಯೋ ಬನ್ರಿ ಗೈಸ್, ಇವಾಗ ಹೋಗಿ ಇಸ್ಕೊಬರ್ಬೇಕು. ಗೈಸ್ ನನ್ನ ಸ್ಲಿಪ್ಪರ್ ಅಕ್ಕ ಹಂಗೆ ಒಂದು ಆಚೆಗೆ ಸಿರಿ ಯಾವುದೋ ಒಂದು. ಫ್ರೂಟ್ ಇಸ್ಕೊಂಡು ಅಲ್ಲೇ ಒಂದು ಅರ್ಧ ಗಂಟೆ ಇದ್ಬಿಟ್ಟು ಬರ್ತೀವಿ ಆ ಕೇಳಕ್ಕೆ ಅಲ್ವಾ ಅಕ್ಕ? ನಾನು ಬಿದ್ದೋಯ್ತಿದ್ದೆ ಗೈಸ್. ನಾನು ಬರೀ 2 ದಿನದಿಂದ ಅದು ಎಷ್ಟು ಎಡವಿದಿನೋ ಗೊತ್ತಿಲ್ಲ ಗೈಸ್. ಬಿದ್ದು ಹೋದೇನೋ ಗೈಸ್. ನಂಗೆ ನಮ್ಮ ಮೋಯ್ತನಿಂದ ನೆಮ್ಮದಿ ಇಲ್ಲ ಗೈಸ್. ನಾನು ನಮ್ಮ ಮೋಯ್ತನಿಂದ ಊಟ ತಿಂಡಿ ಮಾಡಿಬಿಡ್ತೀನಿ ಕರೆಕ್ಟಾಗಿ. ಅವನಿಂದಾನೇ ಸಣ್ಣ ಆಯ್ತಿರೋದು. ಕಂಪ್ಲೇಂಟ್ ಮಾಡ್ತೀನಿ ಅವನ ಮೇಲೆ. ಕಂಪ್ಲೇಂಟ್ ಕೊಡಬೇಕು ಅನ್ಕೊಂಡಿದ್ದೀನಿ. ನನಗೆ ಮೆಂಟಲಿ ಮೋಯ್ತ್ ಈಸ್ ಡೂಯಿಂಗ್ ಟಾರ್ಚರ್ ಗೈಸ್ ನನಗೆ. ನಾವು ಮಾಡೋ ಕೆಲಸ ಇಲ್ಲ. 2 ಗಂಟೆಲಿ ಫ್ರೂಟ್ಸ್ ಆರ್ಡರ್ ಮಾಡ್ಕೊಂಡು ತಿಂತಿದ್ವಿ ಪಾಪ ಬಂದು ಕಾಯ್ತವ್ರಿ. 2 ಗಂಟೆಲಿ ಇದೆಲ್ಲ ಬೇಕಿತ್ತ ಇಸ್ಕೊಂಡು ನೋಡ್ರಿ ನಮ್ಮ ಅಕ್ಕ ನೋಡ್ರಿ. ಅಯ್ಯೋ ಗೈಸ್ ಬೇಕಿತ್ತು ನಮ್ಗೆ 2 ಗಂಟೆಲಿ ಫ್ರೂಟ್ಸ್. ನನ್ನ ಬಟ್ಟೆ ನೋಡಿ ಗೈಸ್ ಇಲ್ಲಿ ಜೋಲಿ ನಮ್ಮ ಅಮ್ಮಂಗೆ ಹೋಗತ್ರ ಐತಪ್ಪ ಇಷ್ಟ ಸ್ವೆಟರ್. ಏನೇನು ಫ್ರೂಟ್ಸ್ ತರಿಸಿದ್ರಿ ಅಕ್ಕ? ವಾಟರ್ ಮೆಲನ್ ಮತ್ತೆ ಮ್ಯಾಂಗೋ. ವಾಟರ್ ಮೆಲನ್ ಅಷ್ಟೇ. 2 ವಾಟರ್ ಮೆಲನ್ ತರಿಸಿದ್ರಾ? ನೋಡ್ರಿ ಗೈಸ್ ಅಕ್ಕ ನಮ್ಮನ್ನ ಕಾಪಿ ಮಾಡ್ತಾರೆ. ನಾನು ವಾಟರ್ ಮೆಲನ್ ತರಿಸಿದೆ, ಅವರು ವಾಟರ್ ಮೆಲನ್ ತರಿಸಿದ್ರು. ಇದ್ಯಾರು ಲೈಟ್ ಆನ್ ಮಾಡಿದೆ ಅಪ್ಪ ಗೈಸ್. ನನಗೆ ಪಪ್ಪಾಯ ಅಂದ್ರೆ ಇಷ್ಟ, ಯಾಕಂದ್ರೆ ಅದು ಈಸಿಯಾಗಿ ಸಿಕ್ಬಿಡ್ತಲ್ಲ ಮನೆ ಹತ್ರ.
ಫ್ರೀಯಾಗಿ ಸಿಗ್ತದೆ ಅದಕ್ಕೆ ದುಡ್ಡು ಕೊಡಬೇಕು ಅಂತ ನಾನು. ಜ್ಯೂಸ್ ಕುಡಿದ್ನಲ್ಲ ಹ್ಞೂ ಸಪ್ಪೆ ಸಪ್ಪೆ ಇತ್ತು ತಾನೇ ಅದು. ಅವೆರಡು ಫ್ರೂಟ್ ಬಿಟ್ರೆ ಯಾವುದು ಅವೈಲೇಬಲ್ ಇಲ್ಲ. ಹೌದಾ? ಚೆನ್ನಾಗಿತ್ತು, ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ಅಯ್ಯೋ ಗೈಸ್ ಆದರೂ 2 ಗಂಟೆಲಿ ಬರಬೇಕಾ? ಅಯ್ಯೋ ಹಾಸನಲ್ಲಿ ಇದ್ರೆ ನಾನು ಏನು ಮಾಡ್ತಿದ್ದೆ ಗೊತ್ತಾ, ಹೊಟ್ಟೆ ಹಸ್ದಾಗಿ ಟೈಮಿಗೆ ಎದ್ಬಿಟ್ಟು ಏನಾದ್ರು ತಿನ್ನೋಕೆ ಮಾಡ್ಕೊತಾ ಇದ್ದೆ ಮನೇಲೆ. ಫ್ರೈಡ್ ರೈಸು ಈ ಥರ ಇಷ್ಟೊದ್ನಲ್ಲ ಆದ್ರೂ 1 ಅವರ್ ಆದರೂ ಪರವಾಗಿಲ್ಲ ಅಂತ ಫ್ರೈಡ್ ರೈಸ್ ಮಾಡ್ಕೊ ತಿಂತಿದ್ದೆ. ಯಾಕೆಂದರೆ ನನಗೆ ತಿನ್ಬೇಕಾದ್ರೆ ಟೇಸ್ಟಿ ವಯಸ್ ಎಷ್ಟು ಸಲ ಬಿದ್ದೀನಿ ಗೊತ್ತಾಗೋದು ಮನೆಗೆ ಬಂದು ವಯಸ್ಸು. ಇವಕ್ಕ ನನ್ನ ಕರ್ಕೊಬಂದ್ಬಿಟ್ಟು ಬರೀ ಬೀಳಿಸ್ತಾ ಇದೆ. ಹಾಂ ನೋಡ್ರಿ ಬರೀ ಬೀಳಿಸ್ತವ್ರೆ. ನಾನು ಬೆಳಗಿಂದ ಎಷ್ಟು ಸಲ ಬೀಳಕ್ಕೆ ಹೋಗಿದ್ದೀನಿ ಹೇಳಿ? ಬೀಳಲಿಲ್ಲ, ಫುಲ್ಲಿಂಗ್ ಎಡ್ಕೊಂಡು ಬೀಳಕ್ಕೆ ಹೋಗಿದೆ ಗೈಸ್. ಬೀಳ್ತೀನಿ ಕೆಳಗೆ ಅಂತ ಕೈಗಾಲ ಮಾತಾಡ್ಕೊಬೇಕು. ಎಲ್ಲಿ ನೀನು ನೋಡಿದ? ಇಲ್ಲಿ ಕಣಕ್ಕ ಬನ್ನಿ. ಈ ಪೈಪ್ ಇತ್ತಲ್ಲ, ಈ ಪೈಪು, ಈ ಪೈಪ್ ಒಳಗಿಂದ ಗೈಸ್ ಇಷ್ಟು ದಪ್ಪ ಇತ್ತು ಇಲ್ಲಿ. ಫ್ರೆಂಡ್ಸ್ ಮನೆ ಆಯ್ತಾ ನೋಡಿ, ಕಿಟಕಿಲಿ ಕಾಣಿಸುತ್ತೆ ಅವ್ರ ಮನೆ. ಮೋಸ್ಟ್ಲಿ ಅವರು ತಿಂತಾರೇನೋ ಇಲ್ಲಿನ. ನಿಜಕ್ಕ ಅದು ಎಷ್ಟು ದಪ್ಪ ಇತ್ತು ಗೊತ್ತಾ? ಅದತ್ರ ಪೈಪು ಎಷ್ಟಿತ್ತಲ್ಲ ಅಷ್ಟು ಇತ್ತು ಇಲ್ಲಿ. ಅಲ್ಲ ಮನೆ ಒಳಗೆ ಬಂದ್ರೆ ಏನ್ ಮಾಡ್ತೀರಾ ಅವೆಲ್ಲ? ಮನೆ ಒಳಗಡೆ ಎಲ್ಲ ಬರಲ್ಲ. ಅದು ಊಟ, ಅದಕ್ಕೂ ಊಟ ಬೇಕಲ್ವಾ ನಿನಗೆ? ಊಟ ಬೇಕು ಹೊಟ್ಟೆಗೆ, ಅದಕ್ಕೂ. ನನಗೆ ನಂಗೆ ವಾರ ಊಟ ಕೊಡ್ಲಿಲ್ಲ ಅಂದ್ರೆ ಸಾಕು. ಊಟ ಕೊಡ್ಲಿಲ್ಲ ಅಂತಾರಲ್ಲ ನಂಗೆ. 2 ದಿನ ಊಟ ಮಾಡಿಲ್ಲ ಅಂತಂದ್ರೆ ನೀನು ಎತ್ಕೋಬೇಕು. ಯಾವ್ದೇ ಕಾಣಕ್ಕಿಲ್ಲ. ನಾನೊಂದು ವಾರ ಕಂಟಿನ್ಯೂಸ್ ಆಗಿ ಊಟ ಮಾಡ್ದಂಗಿದ್ದೀನಿ. ಬರೀ 1 ಟೈಮ್ ನೀರು ಕುಡ್ಕೊಂಡು ಇಲ್ಲಿ ರೂಮ್ಗೆ ಹೋಗ್ತೀನಿ ನಾನು. ಮನೆ ಎಸಿ ಹೋಗ್ತೀನಿ ನೋಡಿ. ಇಲ್ಲಿ ಇದು ವಾಟರ್ ಮಿಲನ್, ಇದು ಪಪಾಯ. ಇದು ವಾಟರ್ ಮಿಲನ್, ಇದು ಪಪಾಯ. ಯಾರಿಗೂ ಗೊತ್ತಿಲ್ಲದಲ್ಲೇ ಅದು ಉಲ್ಟಪಟ್ಟ ಹೇಳಿದ್ರೆ ಅಂತ ಕಮೆಂಟ್ ಮಾಡಿದ್ರೆ ನೀವೆಲ್ಲ ಕೋತಿಗಳು. ಗೈಸ್ ನಾನು ಹೇಳಿದ್ನ ನೀವು ಒಪ್ಕೋಬೇಕು ಆಯ್ತಾ? ಕೋತಿ ಅವನ್ ಕೋತಿ ಅಂತ ಕೇಳ್ತಿರಲ್ಲ. ಬೀಜ ಅಂದ್ಬಿಟ್ಟೆ ನಾನು ಹೊಟ್ಟೆ ಒಳಗೆ ಗಿಡ ಬೆಳೀತದೆ. ಇವಾಗ ಅವತ್ತು ಏನು ಮಾಡ್ತಾ ಕೊಟ್ಟರು ನೇರಳೆ ಬೀಜ ನೋಡ್ಕೊಬಿಟ್ಟಿದ್ದೆ. ಚಿಕ್ಕದ್ರಲ್ಲಿ ಅದು ನೋಡುವಾಗ ಮರ ಬಂದ್ಬಿಡುತ್ತೆ ಅನ್ಕೊಂಡಿದ್ದೆ. ನಂಗೆ ಇವಾಗೂ ಭಯ ಆಗ್ತಿತ್ತು ಬೀಜ ನಂಗೆ ಗಿಡ ಬಂದ್ಬಿಟ್ರೆ. ಅವಾಗ ಏನು ಮಾಡ್ಬೇಕು ಗೊತ್ತಾ? ಅವಾಗ ಹಾಸ್ಪಿಟ್ಲಿಗೆ ಹೋಗಿ ಆಪ್ರೇಷನ್ ಮಾಡಿಸಿ ಗಿಡ ಕಿತ್ತಾಕಿ ಮಣ್ಣಿನ ಬಿಟ್ಟಿದ್ರಲ್ಲಿ ಮಣ್ಣೆಲ್ಲ ತೆಗಿಸ್ಬೇಕಾಯ್ತದೆ ಕಣಕ್ಕ. ನೋಡಿ ಭಾವನ ಕಷ್ಟ. ಆಸ್ಪತ್ರೆ ರೆಡಿ ಆಗಿದ್ರ ಅಲ್ವಾ ಅಣ್ಣ ಅಕ್ಕ ತಮ್ಮ ಇಬ್ರು. ಗೈಸ್ ನಾನು ನೋಡಿ ನನ್ನ ಮೇಲೆ ಪ್ರೀತಿನೇ ಇಲ್ಲ ಗೈಸ್. ಗೈಸ್ ನನ್ನನ್ನು ನೀವು ಮಿಸ್ ಮಾಡ್ಕೋತಿರ್ತೀರ, ಬಟ್ ಮೋಹಿತ ಅಂತ ಚೂರು ಮಿಸ್ ಮಾಡ್ಕೋತಿರಲ್ಲ. ನಂಗೆ ಗೊತ್ತು ಗೈಸ್ ಅದು. ಇಷ್ಟು ಹಣ್ಣಿಗೆ ಎಷ್ಟಿರ್ಬೋದು ಗೆಸ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಷ್ಟು ಅಂತ ಹೇಳ್ತೀನಿ. ಬೆಂಗಳೂರಲ್ಲಿ ಇರೋರಿಗೆ ಗೊತ್ತಿರ್ತದೆ, ನಮ್ಮ ಹಾಸನವರಿಗೆ ಅಂತೂ ದೇವರನಾಗ್ಲೂ ಗೊತ್ತಿರಲ್ಲ ಇಷ್ಟೊಂದು ಕೊಡಬೇಕು ಈ ಹಣ್ಣಿಗೆ ಅಂತ. ನನಗಂತೂ ಇದು ಕಾಸ್ಟ್ ಜಾಸ್ತಿ. ಅದು ಜಾಸ್ತಿ ಅಲ್ವಾ ಅಕ್ಕ? ಆದ್ರೂ ಇದೆಲ್ಲ ಒಂದು ಹಣ್ಣೆ ಬರ್ತಾ ಕಳಿಸಿದ್ದು ಒಂದು ಬೌಲ್ ಫ್ರೂಟಿಗೆ 100 ರೂಪೀಸ್. ಎಲ್ಲಿ ಗೊತ್ತಾ ಇದೋಳು? ಎಂಪೈರ್ ಜ್ಯೂಸ್ ಇಳಿಸ್ಬಿಟ್ಟು ತಗೋಬೇಕು, ಆದರೂ ಇಷ್ಟೊಂದು ತಗೊಂಬಾರ್ದು. ನಮ್ಮ ಬ್ಯಾಗೆಲ್ಲ ರೆಡಿ ಆಗೈತೆ ನೋಡಿ ಅಲ್ಲಿ. ಬಟ್ ನೋಡಿ ಎಷ್ಟು ನೀಟಾಗಿ ಕೊಡ್ತಾರೆ. ನಾನು ಮನೆಯಲ್ಲಿ ಕಟ್ ಮಾಡ್ಕೊಂಡು ತಿಂತೀನಿ. ಹೌದು, ಬಟ್ ಏನು ಮಾಡೋದು ಸಿಗಲ್ವಲ್ಲ. ನಾನು ಮನೆಯಲ್ಲ ಯಾವ ಶೇಪಲ್ಲಿ ಕಟ್ ಮಾಡ್ಕೊಂತೀನಿ ಗೊತ್ತಾ? ಹಾರ್ಟ್ ಶೇಪು, ಬಾಕ್ಸ್ ಶೇಪು, ಬಟ್ ಇಲ್ಲಿ ಸಿಗಲ್ವಲ್ಲ. ಟ್ರಯಾಂಗಲ್ ಶೇಪು. ಏನು ಸಿಗಬೇಕು? ಪಪ್ಪಾಯ ಸಿಗಲ್ವಾ? ಯಾರಕ್ಕ ನೀನು? ನೆನ್ನೆ ತಾನೇ ನಾನೇ ಹುಡ್ಕೊಬಂದಿನಿ ಹಣ್ಣಿನ ಅಂಗಡಿ ಪಪ್ಪಾಯ. ಇಷ್ಟೊತ್ತಲ್ಲಿ? ಅಯ್ಯೋ ನಮ್ಮಲ್ಲೇ ಸಿಗ್ತದ ಇಷ್ಟೊತ್ತಿನಲ್ಲಿ? ಬೆಳಗ್ಗೆ ಹೋಗ್ತೀನೋ ನಾನು. ನಮ್ಮ ಅಮ್ಮ ಇಷ್ಟೊತ್ತಿನಲ್ಲೆಲ್ಲ ಹಿಂಗೆ ಆರ್ಡ್ರ್ ಮಾಡ್ಕೊತೀನಿ. ಮನೇಲಿ ಮೆಟ್ಟಲ್ಲಿ ಹೊಡಿತದೆ ಹಿಂಗೆ ದುಡ್ಡೇ ಸಾಯ್ತಲ್ಲ ಹೊಡಿ ಅಂತ. ಇಲ್ಲ ಗೈಸ್, ನಾನು ನಮ್ಮ ಅಮ್ಮನ ಬಟ್ಟೆ ಗಿಟ್ಟೆ ಆರ್ಡ್ರ್ ಮಾಡಿ ನಮ್ಮ ಅಮ್ಮ ಬೈತಿರ್ತದೆ. ಇವನ್ನೆಲ್ಲ ಅಷ್ಟೊತ್ತಿನಾಗ ಆರ್ಡ್ರ್ ಮಾಡಿದ್ರೆ ನಿನಗೆ ದುಡ್ಡು ಹೆಚ್ಚಾಗತ್ತೆ ನನಗೆ ಕೊಡು ಅಂತ ಅನ್ನೋದು ನಮ್ಮಮ್ಮ. ನೀನು ಊಟ ಮಾಡಿಲ್ಲ ಅದಕ್ಕೆ ಆರ್ಡ್ರ್ ಮಾಡಿರೋದು ನಾನು. ಗೈಸ್ ನನಗೆ ಮೋಹಿತ ಎಷ್ಟು ಬೇಸರ ಮಾಡ್ತಾನೆ ಅಂದರೆ ಬರ್ತಾ ನೋಡ್ರಿ ಅವನಿಗೆ ನಾನು ಊಟನೇ ಮಾಡ್ತಿಲ್ಲ. ಮೋಹಿತಂದು ಪಿ ಸಿ ಇಲ್ಲವನ್ನು ನೀನು ಹೊಡೆದಾಕಿಲ್ಲ, ನಾನು ಹೊಡೆದಾಕ್ತೀನಿ. ನೀವು ಹೊಡೆದಾಕ್ರಿ. ನಾನು ಹೊಡೆದಾಕಿರೆ ಹೆಂಡ್ತಿ ಅಂತ ಸಿಟ್ಟು ಬರ್ತದೆ, ನೀವು ಹೊಡೆದಾಕಿರೆ ಅಕ್ಕ ಅಂತ ಸುಮ್ಮನೆ ಬಿಡ್ತಾನೆ. ಅವಾಗ ನೆನ್ನೆ ಇಬ್ರಿಗೂ ಹೊಡಿತೀನಿ ಅಂದಿಲ್ವಾ ಅವನು?
ಮುಟ್ಟಾಗ ಹೇಳ್ತಿದ್ದೆ ಇವಾಗ ಬೇಡ ಮುಟ್ಟಕ್ಕಾಗ ಕೇಳಿ ಏನು ನೋಡಿದ ತಕ್ಷಣ ಹೊಡ್ಸ್ಕೊಬಿಡಕ್ ನಾವ್ ಯಾರು ನಾವು ಸ್ಟ್ರಾಂಗ್ ಅಂತೀಯಾ? ಮೇಲೆ ಕೇಸಕ್ಕ ನಾವು ಯಾವ ಕೆಲಸ? ಗೈಸ್ ಅಲ್ಲ ಏನು ಪೊಲೀಸ್ ಅವ್ರಿಗೆ ಗೈಸ್ ಅಂತಿದ್ದೀನಿ. ಕೇಸ್ ನೇಮ್ ಏನು? ಅದು ನಂಗೆ ಹೊಡಿತಾನೆ ಅಂತ ಕೇಸ್ ಹಾಕ್ತೀಯ. ನಾನು ಮನೆ ಬಾಡಿಗೆ ಕೇಳ್ಕೋದ್ರೆ ಹೊಡಿತಾನೆ ಸರ್ ಅಂತ. ನಾನು ಯಾರಂದ್ರೆ ಗೊತ್ತಿಲ್ಲ ಅಂದ್ಬಿಟ್ಟೆ. ಏಯ್ ನೋಡಲ್ಲ ಈ ಮೊಯ್ತಾ ನೀನು ಯಾರು ಅಂತಾನೆ ಗೊತ್ತಿಲ್ಲ ಅಂತದಂದು ಇವಕ್ಕ. ಗೈಸ್ ನಾನು ಮೊಯ್ತಾ 2 ಡೇಸಿಂದ ಏನೋ 1 ವೀಕಿಗೆ ಬ್ರೇಕಪ್ ಮಾಡ್ಕೊಬಿಟ್ಟಿದ್ದೀವಿ. ತಮ್ಮಂಗೆ ನೀನು ಮಾಡ್ತೀನಿ. ನಾಳೆ ನಾನು ಹೋಯ್ತಿರೋದವನಿಗೆ ಗೊತ್ತಿಲ್ಲ. ನೋಡಿ ಅಲ್ಲಿ ಬಟ್ಟೆ ಗಿಟ್ಟೆಲ್ಲ ತಗೊಬಿಟ್ಟಿದ್ದೀನಿ. ಪಾಪ ಕೂಲಾಗಲಿ ಬಟ್ಟೆ ಗಿಟ್ಟೆ ಹಾಕೊಂಡು ಖುಷಿ ಪಡ್ಲಿ ಅಂತ ಅಲ್ವಾಕ. ನಾಯಿ ನನ್ನ ಮಗ ಗೊತ್ತಾ ಗೈಸ್. ಅಕ್ಕ ನಾನು ಹಂಗೆ ತಗೋಬತ್ತೀನಲ್ಲ ಬಟ್ಟೆ ಅವ್ನು ಒಂದಿನ ನಂಗೋಸ್ಕರ ಒಂದು ಬಟ್ಟೆ ಸೆಲೆಕ್ಟ್ ಮಾಡಿದ ಕಣೆ. ಅಯ್ಯೋ ಹುಡುಗರು ಎಷ್ಟು ಅಲ್ವಾ. ನಾವು ತಗೊಳ್ಳೋಷ್ಟು ಅವ್ರು ತಗೊಳ್ಳೋದಿಲ್ಲ. ನಂಗೆ ಆಯ್ತಿಲ್ಲ ಗೈಸ್, ನಂಗೆ ಆಯ್ತಿಲ್ಲ. ಏನು ಗೊತ್ತಾ ಹುಡುಗರ್ಗೆ ಎಷ್ಟು ರಂಗಾರ ಅಂದ್ರೆ ಏನಾದ್ರು ಅವ್ರದ್ದು ತಪ್ಪು ಒಪ್ಕೊಬಿಟ್ರೆ ಮೀಸೆ ಏನು ಮಾಡ್ಬಿಡ್ತದ ಅಂತ. ಆದ್ರೆ ಅವ್ರಿಗೆ ಇನ್ನೂ ನೆಟ್ಟಿಗೆ ಮೀಸೆನೇ ಬಂದಿರಲ್ಲ. ನಿಜ ಆಗಿದ್ದು ಪಕ್ಕ ನೋಡಿ 6ನೇ ಕ್ಲಾಸ್ ಮಕ್ಳಿಗೂ ಮೀಸೆ ಬಂದಿರ್ತದೆ, ಆದ್ರೆ ಏಜ್ ಆಗಿರೋ ಹುಡುಗರಿಗೆ ಮೀಸೆ ಬಂದಿರಲ್ಲ. ಮೋಯ್ತಂಗೆ ಎಷ್ಟು 23 ವರ್ಷ ಗೈಸ್, ಮೀಸೆನೇ ಇಲ್ಲ ಅವನಿಗೆ ಗಡ್ಡನೇ ಇಲ್ಲ. ಅಂಕಲ್ ಆಗಬೇಕಿತ್ತು, ಆದ್ರೆ ಇವಾಗ ಹೋಗಿ ಹೋಗಿ ಅಜ್ಜ ಆಗ್ಬಿಟ್ಟವನೆ. ಎಲ್ಲ ಶೇವ್ ಮಾಡ್ಕೊಂಡು ಫುಲ್ ಲೈವಲ್ಲಿ ಕಾಲ ಇವಾಗವನೆ ಮುಖ ನೋಡಿದ್ರ ಗೈಸ್. ಅಲ್ಲಿ ಅವಳ ಹತ್ರ ಆದ್ರೂ ಮಾತಾಡ್ಕೊ ಕೂದಿರ್ತಾನೆ ಅನ್ಸುತ್ತೆ. ಮತ್ತೆ ಹಾಕೊಂಡವ್ರಿಗೆ ಎದಿರ್ತೀನಿ ಅಂತ ಲೈವಲ್ಲಿ ಹೇಳ್ತಿದ್ದ ನನ್ನ ಮಗ. ನಾನು ಹಾಸನಿಗೆ ಹೋಗ್ಬೇಕು ನಿಮ್ಮ ಹತ್ರ, ಅವನ ಹತ್ರ 2 ಡೇಟ್ ಹೊಡ್ಸ್ಕೊಂಡ್ರು ಪರವಾಗಿಲ್ಲ, ನಾನು 4 ಡೇಟ್ ಹೊಡಿತೀನಿ. ನಾನು 1 ಡೇಟ್ ಹೊಡೆದ್ರು ಪರವಾಗಿಲ್ಲ, ಅವನಿಗೆ ಹೊಡಿಬೇಕು. ನಂಗೆ ಅಲ್ಲಿವರೆಗೂ ಸಮಾಧಾನ ಆಗಲ್ಲ ಗೈಸ್. ನಂಗೆ ಇಷ್ಟೇ ಸಾಕಾಯ್ತು ಸರ್. ತಿನ್ರಿ ನೀವೇನು ಊಟ ಮಾಡಿಲ್ಲ ಗೈಸ್. ಇವ ಅಕ್ಕ ಅದಕ್ಕೆ ಇಷ್ಟೊಂದು ಸಣ್ಣಕ್ಕಿರೋದು. ಅಲ್ಲೊಡೆಯಲ್ಲಿ ಸಿಳ್ಳೆಗೆ ಥರ ಐತೆ, ಎಷ್ಟು ಸಣ್ಣಗೈತೆ. ಐ ಗೈಸ್ ನಾನು ನೋಡಿ 50 kg ಇದೀನಿ ಗೈಸ್. ನಂದು ಸಾಲದ ಫೋಟೋ ತೋರಿಸ್ತೀನಿ, ಚೆನ್ನಾಗೈತೆ. ಅಯ್ಯೋ ನನಗಿವತ್ತು ಓರಿಯನ್ ಮಲ್ಲಲ್ಲಿ ಅಲ್ಲ ಗೈಸ್, ನನಗೆ ಓರಿಯನ್ ಮಲ್ಲಲ್ಲಿ ಏನಾಯ್ತೈತೆ ಗೊತ್ತಾ, ಅಲ್ಲಿ ಎಲ್ಲರ ಮುಂದೆ ನಾಚಿಕೆ ಐತೈತೆ ವಿಡಿಯೋ ಮಾಡಕ್ಕೆ. ನನ್ನ ಫೋನ್ ಚೆನ್ನಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಯ್ಯೋ ಅವ್ರು ಎಲ್ಲರ ಮುಂದೆ ಹೊಸ್ತಿನ ಹೋಗೋದಿಲ್ಲ ಗೈಸ್, ನಂಗೆ ವಿಡಿಯೋ ಮಾಡಕ್ಕೆ ಇಷ್ಟ ಆಗ್ತಿರಲಿಲ್ಲ. ಫುಲ್ ನಾಚಿಕೆ ಆಯ್ತಿತ್ತು. ನೋಡಿ ನನ್ನ ಡ್ರೆಸ್ ಹೆಂಗೈತೆ, ಟಾಪ್ ಅದು. ನೀವೇನು ಗೈಸ್, ನೀವು ಯಾರು ತುಂಬ ಹೊಟ್ಟೆ ತುಂಬಿತು ನೋಡ್ರಿ. ಇಲ್ಲಿ ನಾನು ಎಷ್ಟೊಂದು ಇದಾ ಅಕ್ಕ, ಅದೇನು ಕಲರ್ ಹಾಕಿ ಕೊಡ್ತಾರೆ ಅಂದ್ರೆ ನಮ್ಮನ್ನ ಕಲರ್ ತೆಗ್ದು ಕೊಡ್ತಾರ ವಾಟರ್ ಮಿಲನಲ್ಲಿ. ಹಂಗೆ ಕಣಕ್ಕ ಇರೋದು. ನಿಂಗೆ ತಿನ್ನಕ್ಕೆ ಬರಲ್ಲ, ನಾನು ಒಪ್ಕೋತೀನಿ. ನೋಡಿ ಗೈಸ್, ಅಕ್ಕಂಗೆ ತಿನ್ನಕ್ಕೆ ಬರಲ್ಲ. ಇವು ಅಕ್ಕಂಗೆ ಮತ್ತೆ ಸುಳ್ಳು ಹೇಳ್ತದೆ. ನೋಡಿ ಎಷ್ಟು ಚೆನ್ನಾಗೈತೆ. ಚೆನ್ನಾಗಿರೋ ಕಲ್ಲಂಗಡಿಗೆ ಕಲರ್ ರೆಡ್ ಇರಲ್ವ ಅಂತೈತೆ. ಅವ್ ಪಾಪ ಕಲರ್ ಹಾಕ್ಬಿಟ್ಟು ಕೊಡ್ಬೇಕು ನಿಮಗೆ. ತುಂಬಾ ಸ್ವೀಟ್ ಇಲ್ಲ, ತುಂಬಾ ಕಮ್ಮಿನೂ ಇಲ್ಲ. ತುಂಬಾ ಸ್ವೀಟ್ ಇರೋ ತಿನ್ನೋಕ್ಕಲ್ಲ ಮೇಡಮ್. ಬೈಕದವನೇ ಅಕ್ಕ ಅವನೇ ಅರ್ಧ ಗೇಮ್ ಆಡ್ತಾನೆ ಇನ್ನು. ಹಂಗರು ಆಡ್ತಾನೆ ಸಾಯಿಲಿ. ಇವತ್ತೊಂದಿನ ಆಡ್ತಾನೆ ಅಷ್ಟೇ. ನಾಳೆ ಹೋದ್ಮೇಲೆ ಏನು ಮಾಡ್ತೀನಿ ಗೊತ್ತಾ, ಹಂಗೆ ಆಡ್ತಿದ್ದ ಏನಾದ್ರು ವೈಫೈ ಕನೆಕ್ಟ್ ಆಯಿತು ನಾನು ಕೆಳಗೋದಾಗ ಅಂದರೆ ಮೇಲೂ ನೋಡಿ ವೈಫೈ ಆಚೆಯಿಂದನೇ ಕಟ್ ಮಾಡ್ಬಿಡ್ತೀನಿ. ನಂಗೇನೆ ಅವಳೇ ಆಫ್ ಮಾಡಿದೆ. ವೈಫೈ ಕಟ್ ಮಾಡಿದ್ರೆ ಅವ್ನು ಯಾರು ವೈಫೈ ಅವ್ರನ್ನ ಕರ್ಸೆ ಹಾಕ್ಸ್ಕೋಬೇಕು. ಮತ್ತೆ ಹಾಕ್ಸ್ಲಿಕ್ಕಲ್ಲ. ನನಗೆ ಹೆಂಗೆ ಗೊತ್ತಿ ಅವಳೇ ಏನು ಕಟ್ ಮಾಡಿದ್ರು. ನಾನು ಮನೆಗೆ ಹೋಗಿದ್ದವಳು ಬಂದಿದ್ದೀನಿ. ಆಫ್ ಎಲ್ಲ ಅವ್ನು ಮನೆ ಒಳಗೆ ಮಾಡಿದ್ರೆ ನಾನೇ ಮಾಡ್ದೆ ಅಂತ ಗೊತ್ತಿರ್ತದೆ. ಆಚೆ ಕಟ್ ಮಾಡ್ಬಿಟ್ಟು ಹೊಡೋಗ್ಬಿಟ್ರೆ ನಾನೇ ತಗೋಲ್ಲ. ಹಿಂಗೇನಂದ ಇಲ್ಲ ವೈಫೈ ಬಾಕ್ಸ್ನ ಕಿತ್ಕೊಳ್ಳೋ ಅಷ್ಟೇ ಗೈಸ್. ನೋಡ್ರಿ ಮೊಯ್ತಂಗೆ ಹೊಡಿತೀನಿ, ಆ ವಿಡಿಯೋನೂ ಹಾಕ್ತೀನಿ ಗೈಸ್. ನಾನು ಮೊಯ್ತು ಒಂದು ದೊಡ್ಡದಾಗಿ ಪ್ರ್ಯಾಂಕ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆದರೆ ಯಾರು ಅವನಿಗೆ ಹೇಳ್ಬೇಡಿ ಗೊತ್ತಾಯ್ತಾ. ನೀವು ಸರಿ ಇಲ್ಲ, ನೀವು ಲೈವಲ್ಲೆಲ್ಲ ಬಂದ್ಬಿಟ್ಟು ಅಕ್ಕ ಅವ್ನು ನೋಡ್ತಾ ಇದ್ದಾನೆ ವ್ಲಾಗ್. ಅಲ್ಲ
ನೋಡಲ್ವ ಅವನು ಅದೇ ಕಾಣ್ಕೊಂಡು ಲೈವ್ ಮಾಡೋದೇ ಹೆಚ್ಚಾಗಿರುತ್ತಲ್ಲ ಅದೇ ನೋಡ್ತಾನೆ. ಅವ್ನು ಏನು ಗೊತ್ತಾ, ನಾನು ಇಲ್ಲಿ ಇದ್ದೀನಿ ಅಂತ ಅವ್ನು ವ್ಲಾಗ್ ನೋಡಿರೋದು. ನಾನು ಅಲ್ಲೇ ಇದ್ರೆ ಅವ್ನು ಯಾವುದೇ ಕಾರಣಕ್ಕೂ ವ್ಲಾಗ್ ನೋಡಲ್ಲ. ನಮ್ಮ ದೇವ್ಸತ್ತೆ ನಮಗೆ ಗೊತ್ತಿಲ್ಲ ವಯಸ್ಸು ಏನು ಪ್ರಾಂಕ್ ಮಾಡೋ ಗೊತ್ತಾ, ಅದೆಲ್ಲ ಹೇಳ್ಬಾರ್ದು, ಸುಮ್ಮನೆ ಹೇಳಿದ್ರೆ ಗೊತ್ತಾಗ್ಬಿಡ್ತದೆ. ನೋಡ್ಬಿಟ್ರೆ ಆಮೇಲೆ ಇದು ಆಫ್ ಮಾಡು, ನಾನು ಹೇಳ್ಕೊಡ್ತೇನೆ ಆಯ್ತಾ. ನಾನು ಪ್ರ್ಯಾಂಕ್ ಕೊಡ್ತೀನಿ ಏನು ಗೊತ್ತಾ, ಅವ್ನ ಎದ್ರೆ ಜೀವ ಬಾಯಿ ಬಂದ್ಬಿಡ್ಬೇಕು. ನಂದು ನಿಂದು ಒಂದೇ ಪ್ಲಾನ್ ಆಗಿದೆ, ನೋಡೋಣ. ಒಂದೇ ಪ್ಲಾನ್ ಮಾಡೋಣ. ನಾನು ಸೇರ್ಕೊಂಡು ಮಾಡೋದಲ್ಲ, ಅದನ್ನ ಒಬ್ಳೆ ಮಾಡೋದು ನಾನು ಪ್ಲಾನ್ ಮಾಡಿರೋದು. ಗೈಸ್ ಏನು ಗೊತ್ತಾ, ಬೇಕಾದ್ರೆ ನಾನು ಇವಾಗ ಫೋನ್ ಬೇಕಾದ್ರೆ ಅಕ್ಕನ ಫೋನ್ ಮಾಡಿ ನನಗೆ ಆಕ್ಸಿಡೆಂಟ್ ಆಗೈತೆ, ನನಗೆ ಹುಷಾರಿಲ್ಲ ಅಂತ ಹೇಳಿದ್ರು, ಮೊಯ್ತೆ ಕೇರ್ ಮಾಡಲ್ಲ. ಈಗ ಸುಮ್ಮನೆ ಫೋನ್ ಮಾಡಲ್ಲ, ಅವ್ನು ಯಾವುದೇ ಕಾರಣಕ್ಕೂ ಕೇರ್ ಮಾಡಲ್ಲ ಅಂತ. ಸಾನು ಬೇಜಾರು ಮಾಡ್ಕೊಂಡು ಅಕ್ಕ ನರ್ಸಂಗ್ ಹೋಗ್ತೀನಿ ಅಂತ ಹೊಳ್ತು ಮೊಯ್. ಅಯ್ಯೋ ಸುಮ್ಮನೆ ನಂಗೆ ಫೋನ್ ಮಾಡಿ ಏನು ಮಾಡ್ತಾನೆ ಗೊತ್ತಾ, ಬಾಯಿ ಬಂದಂಗೆ ಬೈತಾನೆ. ಅದು ಗೈಸ್ ಒಳ್ಳೆ ಮಾತಲ್ಲಂತೂ ಬೈಯಲ್ಲ, ಹಂಗೆ ಹಿಂಗೆ ಇಷ್ಟೊಂದು ಹೊರಟಿದ್ಯಾ, ಯಾರ ಜೊತೆ ಹೊರಟಿದ್ಯಾ, ಏನು ಹೊಸಿದಲ್ಲೇ ತಿಂತಾನೆ ಅನ್ಬಿಡಿ, ಏನೇನು ಮಾತಾಡ್ತಾನೋ ಆಮೇಲೆ ಆಗಬೇಕು ಅಲ್ವಾ ಗೈಸ್. ಹಂಗಲ್ಲ ಗೈಸ್, ಒಂದಿನ ಹೆಂಗೆ ಅಂದರೆ ಹೆಂಗೆ ಪ್ರ್ಯಾಂಕ್ ಮಾಡ್ಬೇಕಂದ್ರೆ, ಮೋಯ್ತು ಇನ್ನೊಂದಿನ ಅಯ್ಯೋ ನೀನು ಎಲ್ಲೂ ಹೋಗೋ ಅಂದ್ಬೇಡ, ಆವಾಗ ನನಗೆ ಇನ್ನೊಂದ್ಸಲ ಬೈಯಲ್ಲ ಅಂದ್ಬಿಡ್ಬೇಕು ನನಗೆ. ಆ ಥರ ಪ್ರ್ಯಾಂಕ್ ಮಾಡ್ತೀನಿ, ಕಾಯ್ಕೊಂಡು ಹೊಡಿಬೇಕು. ಆದರೂ ಜಾಸ್ತಿ ಆಯ್ತಪ್ಪ ಅದು ನಿಮಗೆ ಪಪ್ಪಾಯ ತುಂಬ ಸ್ವೀಟ್ ಇರುತ್ತಲ್ಲ, ಅದಕ್ಕೆ ಜಾಸ್ತಿ ಆಯಿತು ಅಂತ. ನಂಗೆ ಪಪ್ಪಾಯ ಗೈಸ್ ಹೇಟ್ ಇದೆ, ಪಪ್ಪಾಯ ಮೋಸ್ಟ್. ಅದ್ರಲ್ಲ ಪಪ್ಪಾಯ ಕಾಯಿ ಇರ್ತದಲ್ಲ, ಅದು ಹೆಂಗೆ ತಿಂತಾರೆ ಒಬ್ಬೊಬ್ರು. ಒಬ್ಬೊಬ್ರು ಪಪ್ಪಾಯ ಕಾಯಿ ತಿಂತಾರೆ. ನೀವೇನು ಗೊತ್ತಾ, ಐಸ್ ಕ್ರೀಮ್ ಮೇಲೆ ಸರಿ ಹಾಕೊಡ್ತಾರೆ ಗೊತ್ತಾ, ಅದು ತಿಂತಿರತ್ತಾನೆ, ಅದಿನ್ನು ಇದ್ರಲ್ಲಿ ಮಾಡ್ತದ, ಅದು ಪಪ್ಪಾಯ ಕಾಯೆಲ್ಲ ಮಾಡೋದು. ಬಟ್ ನೆನೆ ತಿಂದಲ್ಲ ಮೂವಿಲಿ, ಅದು ಚೆರ್ರಿ ಜಸ್ಟ್ ಒಂದ್ ಬೈಟ್ ಹಿಂಗ್ ಕಚ್ಚಿದ, ಅದು ರಿಯಲ್ ಚೆರಿ, ಅದು ರಿಯಲ್ ಚೆರಿ ನಾವು ತಿಂದಿದ್ದು. ನಾನು ಚೆರಿ ಹಾಕ್ತೀನಲ್ಲ ಹೇಳಿ, ಸ್ವೀಟ್ ಇಟ್ಟಿರತ್ತೆ. ನೆನೆ ಹೆವಿ ಸ್ವೀಟ್ ಮತ್ತೆ ಹಿಂಗ್ ಕಚ್ಚೋ ತಕ್ಷಣ ಫುಲ್ಲು. ಅದು ಇವಾಗ ಅಂಗಡಿಲೆಲ್ಲ ಕೇಕ್ ಮೇಲೆ ಹಾಕಿರ್ತಾರಲ್ಲ, ಅದಾದ್ರೆ ಒರಿಜಿನಲ್ ಅಲ್ಲ. ಒರಿಜಿನಲ್ ಚೆರಿ ಹಣ್ಣು ಗೊತ್ತಾ, ಐಸ್ ಕ್ರೀಮ್ ಮೇಲೆ ಇದ್ದಿದ್ದು ಒರಿಜಿನಲ್ ಚೆರಿ ಹಣ್ಣು, ಅದಕ್ಕೆ ಅಷ್ಟೊಂದು ಐಸ್ ಕ್ರೀಮಿಗೆ ಕಾಸ್ಟ್ ಇದ್ದಿದ್ದು. ಆದ್ರೂ ಗೈಸ್ ನಮಗೆ ರಕ್ತ ಸುರಿತಾ ಇರೋದು ನೋಡಿ, ಐಸ್ ಕ್ರೀಮ್ ತಬನಿ ಇಲ್ಲಿ ಕುಡಿಯ ನಂಗೆ ಸಿಹಿ ಗೈಸ್ ನಿಜ ಕೊಡ್ತವ್ರೆ ಇವರು, ನಾನೇನು ನಿಜ ಕುಡಿದ್ಬಿಡ್ತೀನ. ತಬನಿಲಿ ನಿಮ್ಮ ಮೊಯ್ತಂಗೆ ಕೊಡ್ತೀನಿ, ಮೊಯ್ತಂಗೆ ಕೊಟ್ಬಿಟ್ಟು ಏನಂತ ಗೊತ್ತಾ, ತಗೋ ನಿಮ್ಮ ಅಕ್ಕನ ಗಿಫ್ಟು ಅಂತೀನಿ, ಕುಡ್ಕೊ. ಹಂಗೆ ಕುಡಿದ್ರೆ ಅವ್ರಿಗೆ ಹೆಂಗು ಹೇಳ್ಸಿದ್ರು ಅಂತ. ಅಯ್ಯೋ ಏನಂತ ಗೊತ್ತಾ ಮೊಯ್ತಿಗೆ, ನೋಡು ನೀನು ನನಗೆ ಬೈಯೋದು ಬಿಟ್ರೆ ನಾನು ನಿನಗೆ ವಾರಕ್ಕೆ 10 ಮೊಟ್ಟೆ ತಂದು ಕೊಡ್ತೀನಿ ಅಂದರೆ ಅವ್ನು ನಂಗೆ ಒಂದು ಮಾತು ಬೈಯಲ್ಲ ಗೊತ್ತಾ. ಇಷ್ಟ ಬಿದ್ದೋಯ್ತು ಅಪ್ಪ, ಯಾವುದು ಹೊಡೆದೋಗಿಲ್ಲ ಸದ್ಯ. ಅಕ್ಕ ಇರ್ಬೇಕಾದ್ರೆ ಚಾಲೆಂಜು, ಓಕೆನಾ. ನಾನು ಏನಾದ್ರು ವಾರಕ್ಕೆ 10 ಮೊಟ್ಟೆ ತಂದ್ಕೊಡ್ತೀನಿ. ಒಂಚೂರು ಇದೆ ಅದೇ ನಾನು ಇಲ್ಲಿ ನೋಡಿ ಗೈಸ್, ನಾನು ವಾರಕ್ಕೆ 10 ಮೊಟ್ಟೆ ತಂದ್ಕೊಡ್ತೀನಿ ಅಂದರೆ ಮೊಯ್ತೆ ಯಾವುದೇ ಕಾರಣಕ್ಕೂ ನನ್ನ ಹತ್ರ ಜಗಳ ಆಡಲ್ಲ. ನೀನು ಜಗಳ ಆಡ್ಬೇಡ, ನಾನು ವಾರಕ್ಕೆ 10 ಮೊಟ್ಟೆ ತಂದ್ಕೊಡ್ತೀನಿ ಅಂದರೆ ಏನಂತಾನೆ ಏನಕ್ಕೆ ಹೇಳಿ, ಪ್ರೋಟೀನ್ ಸಿಗ್ತದಲ್ಲ, ಮೊಟ್ಟೆ ತಿಂತೀನಿ, ಏನಾದರೂ ಜಗಳ ಆಡ್ರೆ ಏನು ಸಿಗ್ತದೆ. ಆದರೂ ಅವನಿಗೆ ಗೈಸ್ ನನ್ನ ಜೊತೆ ಜಗಳ ಆಡಿದ್ರೆ ನೆಮ್ಮದಿ ಸಿಗ್ತದೆ. ನನ್ನ ಜೊತೆ ಜಗಳ ನೀವು ನೋಡ್ತಾ ಇಲ್ವಾ ಡೈಲಿ ಗೈಸ್, ಇಲ್ಲಿಗೆ ಬಂದಾಗಲೇ ಜಗಳನೇ ಆಡ್ತಾರೆ. ಲಿಪ್ಸ್ಟಿಕ್ ಎಲ್ಲ ಹೋಗಲ್ಲ ಅಂದ್ರೆ ನೋಡೋದ ಚೆಕ್ ಮಾಡ್ತೀನಿ ಗೈಸ್. ಲಿಫ್ಟಿಗೂ 1400 1300 ರೂಪಾಯಿ ಕೊಟ್ಟು ತಂದಿದ್ದೀವಿ. ಲಿಫ್ಟಿಗೆ ಹೋಯ್ತು ಅಂದರೆ ಒರಿಯನ್ ಮಾಲವ್ರಿಗೆ ಸರಿ ಇರಲ್ಲ ಮಾತ್ರ. 1300 ನಿಮಿಷ ಬೀಳ್ತಾನೆ ತೋರಿಸ್ತೀನಿ. ಅಲ್ಲ ಕಣಕ್ಕ, 2 ಲಿಪ್ಸ್ಟಿಕ್ಕೆ 2 ಲಿಪ್ಸ್ಟಿಕ್ಕಿಗೆ ಗೈಸ್ ನಾನು ಹೇಳ್ತಿರೋದು. ಅಕ್ಕ ಕನ್ಫ್ಯೂಸ್ ಮಾಡ್ಕೊಬಿಟ್ರು. ನಾನು ಹೇಳಿದ್ದು 2 ಲಿಪ್ಸ್ಟಿಕ್ಕಿಗೆ. ಹ್ಮ್ 2796 ಆಗುತ್ತಾ? 96 ಎಷ್ಟಾಯ್ತಲ್ಲ ಎರಡಕ್ಕೆ. ಇಲ್ಲೇ ಹಾಕಿರ್ತಾರೆ ನೋಡಿ. 4 ಲೆಕ್ಕಕ್ಕೂ ಇಬ್ರದ್ದು ಸೇರಿಸಿ ಆಯ್ತಾ, ಅದಕ್ಕೆ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಆದ್ರೆ 3 6 ಅಂದರೆ ಗೈಸ್ 2 ಲಿಫ್ಟಿಗೆ ತಗೊಂಡ್ರೆ 1 ಲಿಫ್ಟಿಗೆ ಫ್ರೀ ಅಂದರು. ಸಾಕು ಗೈಸ್, ವ್ಲಾಗ್ ಜಾಸ್ತಿ ಆಗ್ಬಿಡ್ತದೆ. ಮಾರ್ನಿಂಗ್ ಹೋಗೋದನ್ನ ವ್ಲಾಗ್ ಮಾಡ್ತೀನಿ. ಮೊಯ್ತಿಂಗ್ ಹೇಳಿಲ್ಲ ಗೈಸ್, ಅವನು ನನ್ನ ಮೇಲೆ ಸಿಟ್ ಮಾಡ್ಕೊಂಡಿದ್ದಾನೆ. ಪರವಾಗಿಲ್ಲ, ನಾನೇ ತಿಂಡಿ ತೊಗೊಂಡು ಹೋಗ್ತೀನಿ, ಅದು ಏನು ದವಾಗ್ತಾನೆ ನಾನು ನೋಡ್ಬೇಕು. 2 ದಿನ ವ್ಲಾಗ್ ಹಾಕಿಲ್ಲ ಬಿಕಾಸ್ ಇವಾಗ ಅಕ್ಕ ಅವ್ರ ಮನೇಲಿ ವೈಫೈ ಇಲ್ಲ. ನನಗೆ ವ್ಲಾಗ್ ಅಪ್ಲೋಡ್ ಮಾಡೋಕೆ ಆಯ್ತೇ ಇಲ್ಲ ಗೈಸ್. ಇವಾಗ ಅದ್ರೊಳಗೆಲ್ಲ ಹೋಗ್ತಿರ್ತೈತೆ. ಅದು ತುಂಬ ಒಂಥರ ಸಾಲ್ಟ್ ಅನಿಸ್ತದೆ.
ಅದಕ್ಕೆ ಉಕ್ಕಂತೀನಿ ಮುಗೀತು. ಇನ್ನೊಂದು ಇನ್ನೂ ಇಷ್ಟೊಂದು ಐತೆ. ನಾ ಮಾತಾಡ್ಕೊಂಡೆ ಕೂತೀನಿ ಗೈಸ್. ಇವತ್ತಿನ ವಿಡಿಯೋ ಅಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ಕಮೆಂಟಲ್ಲಿ ಮೋಹಿತಂಗೆ ಬೈರಿ ಗೈಸ್, ಯಾಕೆ ನಮ್ಮ ಅಕ್ಕಂಗೆ ಬೈತೀಯಾ ನಮ್ಮ ತಂಗಿಗೆ ಬೈತೀಯಾ ಅಂತ. ಓಕೆ, ಮೋಹಿತಂಗೆ ಕಮೆಂಟ್ ನೋಡಿ ನೋಡಿ ಬೇಜಾರಾಗ್ಬಿಡ್ಬೇಕು. ಅವ್ನು ಲೈವೇ ನೋಡ್ಬೇಡಿ ಗೈಸ್. ಆಯ್ತು ಆ ಥರ ಎಲ್ಲ ಮಾಡಬೇಡಿ, ಆಮೇಲೆ ಭಾವನಕ್ಕನ ಮೇಲೆ ಬೇಜಾರು ಮಾಡ್ಕೊಡ್ತಾನೆ. ಅವ್ನು ಲೈವ್ ನೋಡ್ಬಿಡಿ ಗೈಸ್. ಸಾನು ಮೂವಿ ವ್ಲಾಗ್ಸ್ ಅಂತ ಇದೆ, ಅದ್ರ ಲೈವ್ ನೋಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಅಕ್ಕ ನಮ್ಸೋಕೋತು ಕಾಪಿ ರೈಟ್ಸ್ ಬರುತ್ತಲ್ಲ ನೋಡಿ ಗೈಸ್, ನಮಗೆ ಕಾಪಿ ರೈಟ್ ಅದಕ್ಕೆ ಆಫ್ ಮಾಡ್ಬಿಟ್ಟೆ ಸಡನ್. ಸೊ ನಾಳೆ ವಿಡಿಯೋದಲ್ಲಿ ಸಿಗೋಣ. ಗುಡ್ ನೈಟ್, ಸ್ವೀಟ್ ಅಂಡ್ ಸಿಕ್ಕರ್ ಬೈಸ್ ಗೈಸ್. ಬಾಯ್ ಬಾಯ್. ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗೈಸ್.